ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ NR ಪಾಟೀಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗನ್ನಿಂದ ಆರೋ ಬುಲೆಟ್ ಸ್ಪೀಡ್ ನೋಡಿರ್ತೀರಾ. ಬಾಂಬ್ ಬ್ಲಾಸ್ಟ್ ಆದಾಗ ಭೂಮಿ ನಡ್ಗೋದ್ ಕೂಡ ಫೀಲ್ ಮಾಡಿರ್ತೀರಾ. ಆದ್ರೆ ಬುಲೆಟ್ ಸ್ಪೀಡ್ ಅಲ್ಲಿ ಎಂಟ್ರಿ ಕೊಟ್ಟು ಬಾಂಬ್ ತರ ಬ್ಲಾಸ್ಟ್ ಆಗೋ ಮಷಿನ್ ನೋಡಿದಿರಾ? ನೋಡಿಲ್ಲ ಅಲ್ಲ. ಇವತ್ತು ನಾವು ಜಸ್ಟ್ ಒಂದು ಬೈಕ್ ಬಗ್ಗೆ ಮಾತಾಡ್ತಿಲ್ಲ, ಇದೊಂದು ರೋಡ್ ಲೀಗಲ್ ಮಿಸೈಲ್. ಡುಕಾಟಿ ಕಂಪ್ನಿ ಸ್ಟಾರ್ಟ್ ಆಗಿ 100 ಇಯರ್ಸ್ ಕಂಪ್ಲೀಟ್ ಆಗಿರೋ ಸೆಲೆಬ್ರೇಷನ್ಗೆ ವರ್ಲ್ಡ್ ಅಲ್ಲೇ ಸೂಪರ್ ಅಡ್ವಾನ್ಸ್ಡ್, ಸಿಕ್ಕಾಪಟ್ಟೆ ಲೈಟ್ ವೈಟ್ ಮತ್ತೆ ಮೈಂಡ್ ಬ್ಲೋಯಿಂಗ್ ಪವರ್ಫುಲ್ ಆಗಿರುವಂತ ಒಂದು ಮಾನ್ಸ್ಟರ್ ನ ರೋಡಿಗೆ ಇಳಿಸಿದ್ದಾರೆ. ಅದೇ ದ ಒನ್ ಅಂಡ್ ಓನ್ಲಿ ಡುಕಾಟಿ ಸೂಪರ್ಲೆಗೆರಾ V4 ಸೆಂಟನಾರಿಯೋ. ಗುರು, ಈ ಗಾಡಿ ಇರೋ ಪ್ರೈಸ್ ರೇಂಜ್ಗೆ ಬೆಂಗಳೂರಲ್ಲಿರೋ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್ ಅಥವಾ ಒಂದು ಸೂಪರ್ ಕಾರ್ ತಗೊಂಡು ಆರಾಮಾಗಿರ್ಬೋದು ಗುರು. ವರ್ಲ್ಡ್ ಅಲ್ಲಿ ಬರೀ 600 ಲಕ್ಕಿಯಸ್ಟ್ ಪೀಪಲ್ ಮಾತ್ರ ಈ ಗಾಡಿ ಸಿಗ್ತಿರೋದು. ಇನ್ನ ಈ ಗಾಡಿಲಿರೋ ಟೆಕ್ನಾಲಜಿ ಬಗ್ಗೆ ನೀವೇನಾದ್ರೂ ಕೇಳಿದ್ರಂತರೂ ನಿಮ್ ಮೈಂಡ್ ಪಕ್ಕಾ ಬ್ಲಾಕ್ ಆಗುತ್ತೆ. ಗೈಸ್, ಡೈರೆಕ್ಟ್ ಆಗಿ ಈ ಬೈಕ್ ನ ಹಾರ್ಟ್ ಅಂದ್ರೆ ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಇದ್ರಲ್ಲಿರೋದು 1100cc ಡೆಸ್ಮೋಸ್ ಎಡಿಸಿ ಸ್ಟ್ರಾಡಲೆ R V4 ಇಂಜಿನ್. ನೀವು ಶೋರೂಮ್ ಇಂದ ತಗೊಂಡು ನಾರ್ಮಲ್ ಆಗಿ ರೋಡ್ ಮೇಲೆ ಓಡಿಸ್ತೀರಾ ಅಂತಂದ್ರೆ ಇದು 228 ಹಾರ್ಸ್ ಪವರ್ ಜನರೇಟ್ ಮಾಡುತ್ತೆ. ಆದ್ರೆ ಅಸ್ಲಿ ಮಜಾ ಇರೋದೇ ಇದ್ರ ಟ್ರ್ಯಾಕ್ ಕಿಟ್ ಅಲ್ಲಿ. ಡುಕಾಟಿ ಅವರ ಫುಲ್ ಟ್ರ್ಯಾಕ್ ಕಾನ್ಫಿಗರೇಷನ್ ಅಂದ್ರೆ ಆಕ್ರೋಪೋವಿಕ್ ರೇಸಿಂಗ್ ಎಕ್ಸಾಸ್ಟ್, ಕಾರ್ಬನ್ ಫೈಬರ್ ಡ್ರೈ ಕ್ಲಚ್ ಮತ್ತೆ ಸ್ಪೆಷಲ್ ಡುಕಾಟಿ ಕೋರ್ಸ್ ಪರ್ಫಾರ್ಮೆನ್ಸ್ ಆಯಿಲ್ ಇನ್ಸ್ಟಾಲ್ ಮಾಡಿದ್ರೆ ಇದು ಬರೋಬ್ಬರಿ 247 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಟಿವಿಯಲ್ಲಿ ನೋಡೋ MotoGP ರೇಸ್ ಬೈಕ್ ಪವರ್ ನಿಮ್ ಕೈಯಲ್ಲಿರುತ್ತೆ. ಅಷ್ಟೇ ಅಲ್ಲ ಗೈಸ್, ಇದರಲ್ಲಿ MotoGP ಬೈಕ್ ಗಳಲ್ಲಿ ಯೂಸ್ ಮಾಡೋ ಕೌಂಟರ್ ರೊಟೇಟಿಂಗ್ ಕ್ರಾಂಕ್ ಶಾಫ್ಟ್ ಟೆಕ್ನಾಲಜಿ ಇದೆ. ಅಂದ್ರೆ ವೀಲ್ಸ್ ಫಾರ್ವರ್ಡ್ ಸ್ಪಿನ್ ಆಗ್ತಿದ್ರೆ ಇಂಜಿನ್ ಒಳಗಿರೋ ಕ್ರಾಂಕ್ ಶಾಫ್ಟ್ ಉಲ್ಟಾ ಅಂದ್ರೆ ರಿವರ್ಸ್ ಸ್ಪಿನ್ ಆಗುತ್ತೆ. ಇದರಿಂದ ಹೈ ಸ್ಪೀಡ್ ಕಾರ್ನರಿಂಗ್ ಮಾಡುವಾಗ ಜೈರೋಸ್ಕೋಪಿಕ್ ಎಫೆಕ್ಟ್ ಕಮ್ಮಿ ಆಗಿ ರೇಸ್ ಟ್ರ್ಯಾಕ್ ನಲ್ಲಿ ಬೈಕ್ ನ ಈಸಿಯಾಗಿ ಬೆಂಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಟಾಲಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸೂಪರ್ ಲೆಗೆರಾ ಅಂತಂದ್ರೆ ಸೂಪರ್ ಲೈಟ್ ಅಂತ ಅರ್ಥ. ನಾರ್ಮಲ್ ಆಗಿ ಬೈಕ್ ಫ್ರೇಮ್ ನ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಇಂದ ಮಾಡಿರ್ತಾರೆ. ಆದ್ರೆ ಹೆಸರಿಗೆ ತಕ್ಕಂತೆ ಈ ಬೈಕ್ದು ಚಾಸಿಸ್, ಸ್ವಿಂಗ್ ಆರ್ಮು, ವೀಲ್ಸ್ ಎಲ್ಲವೂ ಕೂಡ ಏರೋಸ್ಪೇಸ್ ಗ್ರೇಡ್ ಕಾರ್ಬನ್ ಫೈಬರ್ ಇಂದಾನೆ ರೆಡಿ ಆಗಿರೋದು. ಇದ್ರ ವೆಯ್ಟ್ ಎಷ್ಟು ಗೊತ್ತಾ ಗೈಸ್? ಲಿಟ್ರಲಿ 167 kg. ಅದು ಪೆಟ್ರೋಲ್ ಇಲ್ದಂಗೆ. ಇದು 1000cc ಬೈಕ್ ಆದ್ರೂ ಇದ್ರ ವೆಯ್ಟ್ ಕಂಪೇರಿಟಿವ್ಲಿ ಒಂದು 200cc ಬೈಕ್ ನಷ್ಟೇ ಇದೆ. ಇದ್ರ ಪವರ್ ಟು ವೆಯ್ಟ್ ರೇಷಿಯೋ ಬಂದ್ಬಿಟ್ಟು 1.48 ಹಾರ್ಸ್ ಪವರ್ ಪರ್ ಕೆಜಿ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿ 1 kg ವೆಯ್ಟ್ಗೆ 1.5 ಹಾರ್ಸ್ ಪವರ್ ಸಿಗುತ್ತೆ. ಇದು ಹೆಂಗ್ ಸಾಧ್ಯ ಅಂತೀರಾ? ಅದೇ ಕಾರ್ಬನ್ ಫೈಬರ್ ಮ್ಯಾಜಿಕ್ ಗುರು. ಗೈಸ್, ಇದ್ರ ಮೇನ್ ಫ್ರೇಮ್, ರೇರ್ ಸ್ವಿಂಗ್ ಆರ್ಮ್, ವೀಲ್ಸ್ ಮತ್ತೆ ಬಾಡಿ ಕಿಟ್ ಪ್ರತಿಯೊಂದನ್ನು ಕಾರ್ಬನ್ ಫೈಬರ್ ಇಂದಾನೆ ಮಾಡಿದ್ದಾರೆ. ಅಷ್ಟೇ ಯಾಕೆ ಗೈಸ್, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ರೋಡ್ ಲೀಗಲ್ ಬೈಕ್ ಒಂದಕ್ಕೆ ಕಾರ್ಬನ್ ಫೈಬರ್ ಔಟರ್ ಟ್ಯೂಬ್ಸ್ ಇರೋ ಆಲಿನ್ಸ್ NPX 2530 ಫ್ರಂಟ್ ಫೋಕ್ಸ್ ಯೂಸ್ ಮಾಡಿದ್ದಾರೆ. ಕ್ರೇಜಿ ವಿಷಯ ಗುರು ಇದಂತೂ. ಇದಕ್ಕಿಂತ ಲೈಟ್ ವೇಟ್ ಇಂಜಿನಿಯರಿಂಗ್ ಬೇರೆ ಎಲ್ಲೂ ಸಿಗಲ್ಲ ಗುರು. ಗೈಸ್, ಇಷ್ಟೊಂದು ಸ್ಪೀಡ್ ಆಗಿ ನುಗ್ಗೋ ಈ ರಾಕೆಟ್ ನ ತಡೆದು ನಿಲ್ಸ್ಬೇಕು ಅಂತಂದ್ರೆ ಅದ್ರ ಬ್ರೇಕಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸಾಲಿಡ್ ಆಗಿರ್ಬೇಕು. ಅದಕ್ಕೆ ಡುಕಾಟಿ ಇಲ್ಲಿ ವರ್ಲ್ಡ್ ಫಸ್ಟ್ ಟೆಕ್ನಾಲಜಿ ತಂದಿದ್ದಾರೆ. ಅದೇನಪ್ಪಾ ಅಂತೀರಾ? ಅದೇ ಕಾರ್ಬನ್ ಸಿರಾಮಿಕ್ ಬ್ರೇಕ್. ಸೊ ಗೈಸ್, ಈ 340mm ನ ಬ್ರೆಂಬೋ ಡಿಸ್ಕ್ ಗಳು ಏನಿದಾವಲ್ಲ, ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ನೀವು ಎಷ್ಟೇ ಸ್ಪೀಡ್ ನಲ್ಲಿ ಬ್ರೇಕ್ ಹಾಕಿದ್ರು ಹೀಟ್ ಆಗಲ್ಲ ಮತ್ತೆ ಬ್ರೇಕ್ ಫೇಡ್ ಕೂಡ ಆಗಲ್ಲ ಗೈಸ್. ಇನ್ನ ಈ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ, ಈ ಫ್ರಂಟ್ ಅಲ್ಲಿ ಏನ್ ರೆಕ್ಕೆಗಳ ತರ ಕಾಣಿಸ್ತಿದಾವಲ್ಲ, ಇವನ್ನ ವಿಂಗ್ಲೆಟ್ಸ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಡೆಸ್ಮೋ ಸೀರೀಸ್ GP ರೇಸ್ ಬೈಕ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಓಕೆನಾ? ಇವನ್ನ ಮ್ಯಾಕ್ಸಿಮಮ್ ಡೌನ್ ಫೋರ್ಸ್ ಮತ್ತೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿಗಾಗಿ ಈ ವಿಂಗ್ಲೆಟ್ಸ್ ಮತ್ತೆ ಸೈಡ್ ಪ್ಯಾಡ್ಸ್ ನ ಕೊಟ್ಟಿದ್ದಾರೆ ಗೈಸ್. ಇವನ್ನ ಯಾವುದೇ ಜಸ್ಟ್ ಸ್ಟೈಲಿಗಾಗ್ಲಿ ಅಥವಾ ಶೋ ಆಫಿಗಾಗ್ಲಿ ಇಟ್ಟಿಲ್ಲ ಗುರು. ಸೊ ನೀವು 270 km/h ಸ್ಪೀಡ್ ನಲ್ಲಿ ಏನಾದ್ರು ಹೋಗ್ತಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಸಿಕ್ಕಾಬಟ್ಟೆ ಗಾಳಿ ಇರುತ್ತೆ. ಸೊ ಅವಾಗ ಈ ವಿಂಗ್ಲೆಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆಪೋಸಿಟ್ ಬರೋ ಗಾಳಿನ ಕಟ್ ಮಾಡಿ ಬೈಕ್ ಫ್ರಂಟ್ ಮೇಲೆ 50 kg ಅಷ್ಟು ಡೌನ್ ಫೋರ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಬೈಕು ಏರಲ್ಲಿ ಲಿಫ್ಟ್ ಆಗ್ದಂಗೆ ರೋಡ್ಗೆ ಕರೆಕ್ಟ್ ಆಗಿ ಗ್ರಿಪ್ ಆಗಿ ಕೂರಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಸಡನ್ ಆಗಿ ನೀವೇನಾದ್ರು ಥ್ರೋಟಲ್ ಕೊಟ್ರಿ ಅಂತಂದ್ರೆ ಅನ್ವಾಂಟೆಡ್ ವೀಲ್ ಲಿಫ್ಟ್ ಆಗೋದನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಗೈಸ್, ಇನ್ನ ಈ ಮೇನ್ ಮ್ಯಾಟ್ರಿಕ್ ಬರೋದಾದ್ರೆ, ಈ ಬೈಕ್ ನ ಪ್ರೈಸ್ ಎಷ್ಟು, ಯಾಕೆ ಇದು ಇಷ್ಟೊಂದು ಸ್ಪೆಷಲ್ ಅಂತಂದ್ರೆ, ಡುಕಾಟಿ ಕಂಪ್ನಿ ಸ್ಟಾರ್ಟ್ ಆಗಿ ಜುಲೈ 4ಗೆ 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈ ಮೈಲ್ ಸ್ಟೋನ್ ನ ಸೆಲೆಬ್ರೇಷನ್ಗೋಸ್ಕರ ಡುಕಾಟಿ ಅವರು ಗ್ಲೋಬಲಿ 600 ಯೂನಿಟ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಈ 600 ಯೂನಿಟ್ಸ್ ನ ಸುಮ್ಮನೆ ಅಂತೂ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಗುರು. ಇದ್ರ ಹಿಂದೆ ಇರೋ ರೀಸನ್ ಏನಾದ್ರೂ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಗೈಸ್, ಮೊದಲನೇದಾಗಿ ರೋಸೋ ಸೆಂಟನಾರಿಯೋ ಅಂತ 500 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇದು ಜಸ್ಟ್ ನಾರ್ಮಲ್ ಪೇಂಟ್ ಅಲ್ಲ ಗುರು. ಡುಕಾಟಿ ಅವರು 1949 ಅಲ್ಲಿ ಲಾಂಚ್ ಮಾಡಿದಂತ ತಮ್ಮ ಫಸ್ಟ್ ಬೈಕ್ ಡುಕಾಟಿ 60 ಮತ್ತೆ 1955 ರ ಗ್ರ್ಯಾಂಡ್ ಸ್ಪೋರ್ಟ್ಸ್ ಮರಿಯಾನಾ ರೇಸ್ ಬೈಕ್ ಗಳ ಮೇಲಿದ್ದಂತ ಅದೇ ಒರಿಜಿನಲ್ ಮ್ಯಾಟ್ ರೆಡ್ ಕಲರ್ ನ ಇವರು ಆಫ್ಟರ್ 70 ಇಯರ್ಸ್ ಈ ಬೈಕ್ ಮೇಲೆ ತರ್ತಿದ್ದಾರೆ. ಈ ಮ್ಯಾಟ್ ರೆಡ್ ಮತ್ತೆ ವೈಟ್ ಸ್ಟ್ರಾಪ್ ಇರೋ ಡಿಸೈನ್ ಡುಕಾಟಿ ಹಿಸ್ಟ್ರಿಗೆ ಒಂದು ದೊಡ್ಡ ಟ್ರಿಬ್ಯೂಟ್. ಸೊ ಇದೇ ಕಲರ್ ಈಗಿನ ಲೇಟೆಸ್ಟ್ MotoGP ರೇಸ್ ಬೈಕ್ ಗಳಿಗೂ ಕೂಡ ಇನ್ಸ್ಪಿರೇಷನ್ ಆಗಿದೆ.
ಗೈಸ್, ಎರಡನೇದಾಗಿ ಸೆಂಟನಾರಿಯೋ ಟ್ರೈ ಕಲರ್ ಅಂತ 100 ಯೂನಿಟ್ಸ್ ಗಳನ್ನ ಇಟಾಲಿಯನ್ ಫ್ಲಾಗ್ ಥೀಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. 1986 ಅಲ್ಲಿ ಡೆಟಾನಾ ರೇಸಿಂಗ್ ಟ್ರ್ಯಾಕ್ ನಲ್ಲಿ ಗೆದ್ದಿದ್ದಂತ ಡುಕಾಟಿ ಲೆಜೆಂಡರಿ 750 F1 ಬೈಕ್ ಮತ್ತೆ ಫೇಮಸ್ ರೇಸರ್ ಮಾರ್ಕೋ ಲೂಚಿನಲ್ಲಿ ಅವ್ರಿಗೆ ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಈ 100 ಬೈಕ್ ನ ಡಿಸೈನ್ ಮಾಡಿದ್ದಾರೆ. ಇಷ್ಟೊಂದು ರಿಚ್ ಹಿಸ್ಟ್ರಿ ಇರೋದ್ರಿಂದಾನೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದ್ರ ಡಿಮ್ಯಾಂಡ್ ಮತ್ತೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಹೈ. ಇಂಡಿಯಾಗೆ ಇದನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 2 to 3 crores ಆಗುತ್ತೆ. ಇನ್ನ ಇದ್ರ ಜೊತೆ ಬೈಕ್ ಕಲರ್ ಗೆ ಮ್ಯಾಚ್ ಆಗೋ ಹಾಗೆ ಡುಕಾಟಿ ಅವರು ಕಸ್ಟಮ್ ಹೆಲ್ಮೆಟ್ ಕೂಡ ಕೊಡ್ತಿದ್ದಾರೆ. ಸೊ ಈ ಬೈಕ್ ಅಲ್ಲಿರೋ ಫೇವರೇಟ್ ಫೀಚರ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ ಸರ್ಕಲ್ ಅಲ್ಲಿ ಈ ಬೈಕ್ ತಗೊಳ್ಳೋಷ್ಟು ಯಾರಾದ್ರೂ ದುಡ್ಡು ಇಟ್ಟಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. Bye bye.